ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗಾಗಿ ಪಂಚತಂತ್ರದ ಕಥೆಗಳನ್ನು ಈ ವಾಹಿನಿಯ ಮೂಲಕ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ನಾನು ವೀಣಾ ಪ್ರಮೋದ್. ಮಕ್ಕಳೇ, ಇವತ್ತಿನ ಕತೆ ಕೇಳೋಕ್ಕೆ ತಯಾರಾಗಿ ಕೂತಿದ್ದೀರಾ? ಇಂದಿನ ಕತೆ ಹೆಸರು ಬ್ರಾಹ್ಮಣ ಹಾಗೂ ಮೂವರು ಠಕ್ಕರು. ಠಕ್ಕರು ಅಂದರೆ ಮೋಸಗಾರರು, ಕಳ್ಳರು ಅಂತ ಅರ್ಥ. ಬಹಳ ವರ್ಷಗಳ ಹಿಂದೆ ಒಂದು ಹಳ್ಳಿನಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಅವನ ಹೆಸರು ಮಿತ್ರ ಶರ್ಮ ಅಂತ. ಅವನಿಗೆ ಯಾರೋ ಒಬ್ಬರು ಒಂದು ಹೋತನ ದಾನವಾಗಿ ಕೊಟ್ಟಿರ್ತಾರೆ. ಹೋತ ಅಂದರೆ ಗಂಡು ಮೇಕೆ, ಟಗರು ಅಂತ ಕೂಡ ಕರೀತಾರೆ ಅದನ್ನು. ಅವನು ತನ್ನ ಬಡತನದಿಂದಾಗಿ ಆ ಹೋತನ ಮಾರಿಬಿಟ್ಟು ಅದರಿಂದ ಬರೋ ಹಣದಲ್ಲಿ ಏನಾದರೂ ಜೀವನ ಸಾಗಿಸೋಣ ಅಂತ ಸಂತೆಗೆ ಅದನ್ನು ಮಾರೋಕ್ಕೆ ತಗೊಂಡು ಹೋಗ್ತಾ ಇರ್ತಾನೆ. ದಾರಿನಲ್ಲಿ ಮೂವರು ಕಳ್ಳರು ಇದನ್ನು ನೋಡಿಬಿಡ್ತಾರೆ. ಅವರು ಯಾವಾಗಲೂ ಬೇರೆ ಜನರಿಗೆ ಮೋಸ ಮಾಡ್ತಾ ಇರ್ತಾರೆ. ಆ ಮೂವರು ಟಕ್ಕರು ಈ ಬ್ರಾಹ್ಮಣ ಹೋತನ ತಗೊಂಡು ಹೋಗ್ತಾ ಇರೋದನ್ನು ನೋಡಿಬಿಟ್ಟು ಹೇಗಾದರೂ ಮಾಡಿ ಇವನಿಗೆ ಮೋಸ ಮಾಡಿ ಆ ಹೋತನ ನಾವು ತಗೋಬೇಕು ಅಂತ ಉಪಾಯ ಮಾಡ್ತಾರೆ. ಈ ಬ್ರಾಹ್ಮಣ ಹೋತನ ತಗೊಂಡು ಹಾಗೇ ಹೋಗ್ತಾ ಇದ್ದಾಗ ಅಲ್ಲಿ ಒಂದು ರಸ್ತೆಯಲ್ಲಿ ಯಾರೂ ಜನಗಳೇ ಇರಲ್ಲ. ಆವಾಗ ಅಲ್ಲಿ ಈ ಒಬ್ಬ ಠಕ್ಕ ಬರ್ತಾನೆ. ಬಂದು ಹೇಳ್ತಾನೆ, ಸ್ವಾಮಿ, ಏನಿದು ನೀವು ನೋಡೋಕ್ಕೆ ತುಂಬ ಪೂಜೆ ಪುನಸ್ಕಾರ ಮಾಡೋ ವ್ಯಕ್ತಿಗಳ ಥರ ಕಾಣ್ತೀರಾ, ಹೆಗಲ ಮೇಲೆ ನಾಯಿನ ಹೊತ್ಕೊಂಡಿದ್ದೀರಲ್ಲ, ನನಗೇನೂ ಅರ್ಥವಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಆವಾಗ ಬ್ರಾಹ್ಮಣನಿಗೆ ಆಶ್ಚರ್ಯ ಆಗುತ್ತೆ. ಮೂರ್ಖ, ಸರಿಯಾಗಿ ನೋಡು, ಇದು ನಾಯಿ ಅಲ್ಲ, ಹೋತ ಅಂತ ಹೇಳ್ತಾನೆ. ಆಗ ಆ ಮೊದಲನೇ ಟಕ್ಕ, ನಾನು ನಿಮ್ಗೆ ಕ್ಷಮೆ ಬೇಡ್ತೇನೆ, ನಾನು ಕಣ್ಣಾರೆ ನೋಡಿದ್ದನ್ನು ಹೇಳ್ತಾ ಇದ್ದೀನಿ, ನಿಮಗೆ ನಂಬಿಕೆ ಆಗದಿದ್ದರೆ ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಹೊರಟು ಹೋದ. ಆ ಬ್ರಾಹ್ಮಣ ಇನ್ನು ಸ್ವಲ್ಪ ದೂರ ನಡೆದಿರ್ತಾನೆ. ಅಷ್ಟರಲ್ಲಿ ಎರಡನೇ ಟಕ್ಕ ಅವನು ಅಲ್ಲೇ ಅಡಗುಕೊಂಡಿರ್ತಾನೆ. ಅಲ್ಲಿಂದ ಹೊರಗೆ ಬಂದು ಬ್ರಾಹ್ಮಣನಿಗೆ ಹೇಳ್ತಾನೆ, ಸ್ವಾಮಿ, ನೀವು ಯಾಕೆ ಈ ಸತ್ತ ಕರುನ ಹೊತ್ಕೊಂಡಿದ್ದೀರಾ? ನೋಡಿದ್ರೆ ಎಷ್ಟೊಂದು ಬುದ್ಧಿವಂತಿಕೆ ಇರೋರ ಥರ ಕಾಣ್ತೀರಾ, ಈ ಥರ ಮೂರ್ಖ ಕೆಲಸ ಮಾಡ್ತಿದ್ದೀರಲ್ಲ ಅಂತ ಹೇಳ್ತಾನೆ. ಆಗ ಬ್ರಾಹ್ಮಣಂಗೆ ಸಿಟ್ಟು ಬರುತ್ತೆ. ಏನು, ನಾನು ಹೋತನ ಹೊತ್ಕೊಂಡಿದ್ರೆ ನೀವು ಕರು ಅಂತ ಹೇಗೆ ತಪ್ಪಾಗಿ ಅಂದ್ಕೊಂಡಿದೀಯಾ ಅಂತ ಹೇಳಿ ಬೈತಾನೆ. ಆಗ ಆ ಎರಡನೇ ಟಕ್ಕ ನಗ್ತಾನೆ. ನೀವು ನಿಜವಾಗ್ಲೂ ತಪ್ಪು ತಿಳ್ಕೊಂಡಿದ್ದೀರಾ, ಇದು ಬೇಕು ಅಂತಲೇ ನೀವು ಮಾಡ್ತಿದ್ದೀರಾ, ಹೋತ ಅಂತ ಹೇಳ್ತಿದ್ದೀರಾ, ಸುಳ್ಳು ಹೇಳ್ತಾ ಇದ್ದೀರಾ, ಇದು ಸತ್ ಕರು ಅಂತ ಹೇಳಿ ಹೋಗ್ಬಿಡ್ತಾನೆ. ಸರಿ, ಬ್ರಾಹ್ಮಣ ಹಾಗೇ ಸ್ವಲ್ಪ ಮುಂದೆ ಹೋಗ್ತಾನೆ. ಅವನು ಸ್ವಲ್ಪ ದೂರ ಹೋಗೋ ಅಷ್ಟರಲ್ಲಿ ಮೂರನೇ ಕಳ್ಳ ಎದ್ರಿಗೆ ಬರ್ತಾನೆ. ಅವನು ಬ್ರಾಹ್ಮಣನನ್ನು ನೋಡಿ ನಗ್ತಾ, ಸ್ವಾಮಿ, ಕತ್ತೆನ ಯಾಕೆ ಹೊತ್ಕೊಂಡಿದ್ದೀರಾ? ಅದರಿಂದ ಯಾಕೆ ನೀವೇ ಅಪಹಾಸ್ಯಕ್ಕೆ ಗುರಿ ಆಗ್ತೀರಾ? ಎಲ್ಲ ನಗ್ತಾರೆ ನಿಮ್ಮನ್ನು ನೋಡಿ ಅಂತ ಹೇಳಿ ಅವನು ನಗಕ್ಕೆ ಶುರು ಮಾಡ್ತಾನೆ. ಈ ಮೂರನೇ ಟಕ್ಕನ ಮಾತು ಕೇಳಿ ಬ್ರಾಹ್ಮಣ ತುಂಬ ಚಿಂತೆಗೊಳಗಾಗ್ತಾನೆ. ಏನು, ನಿಜವಾಗಿಯೂ ನಾನು ತೊಗೊಂಡಿರೋದು ಹೋತ ಅಲ್ವಾ? ಏನು ಇದು ಪಿಶಾಚಿ ಇರಬೇಕು ಅಂತ ಯೋಚನೆ ಮಾಡ್ತಾನೆ. ಅವನಿಗೆ ತುಂಬ ಗಾಬರಿ ಆಗಿಬಿಡುತ್ತೆ. ಅಯ್ಯೋ, ನಾನು ಹೊತ್ತಿರೋ ಪ್ರಾಣಿ ನಿಜವಾಗಿ ಬೇರೆ ಏನೋ ಆಗಿದೆ, ಪಿಶಾಚಿನೋ ದೆವ್ವನೋ ಇರ್ಬೋದು. ಯಾಕೆಂದರೆ ಒಬ್ಬನಿಗೆ ನಾಯಿ ಥರ ಕಾಣುತ್ತೆ, ಒಬ್ಬನಿಗೆ ಸತ್ತ ಕರು ಥರ ಕಾಣುತ್ತೆ, ಇನ್ನೊಬ್ಬನಿಗೆ ಕತ್ತೆಯಾಗಿ ಬದಲಾಗಿದೆ ಅಂತ ಹೇಳಿ ಹೆದರ್ಕೊಂಡು ಆ ಹೋತನ ರಸ್ತೆ ಬದಿಗೆ ಬಿಸಾಕ್ಬಿಟ್ಟು ಓಡಿ ಹೋಗ್ಬಿಡ್ತಾನೆ. ಈ ಟಕ್ಕರು ಆ ಹೋತನ ಹಿಡ್ಕೊಂಡು ಖುಷಿಯಿಂದ ಅದನ್ನು ಕತ್ತರಿಸಿ ಅಡುಗೆ ಮಾಡಿ ಊಟ ಮಾಡ್ಕೊಂಡ್ಬಿಡ್ತಾರೆ. ನೋಡಿದ್ರ ಮಕ್ಕಳೇ, ನಾವು ಬೇರೆಯವ್ರು ಹೇಳೋ ಮಾತನ್ನು ಯಾವಾಗಲೂ ನಂಬಬಾರ್ದು, ಯೋಚನೆ ಮಾಡಬೇಕು. ಬೇರೆಯವರು ಸುಳ್ಳು ಹೇಳ್ತಾ ಇದ್ದಾರೋ ನಿಜ ಹೇಳ್ತಾ ಇದ್ದಾರೋ ಗೊತ್ತಾಗದೇ ಇದ್ದಾಗ ನಾವು ಯೋಚನೆ ಮಾಡಿ ತೀರ್ಮಾನ ತಗೋಬೇಕು. ಅದು ನಮಗೆ ಪರಿಚಯ ಇಲ್ಲದೇ ಇರೋರ್ನಂತೂ ಒಂದೇ ಕ್ಷಣಕ್ಕೆ ನಂಬಬಾರ್ದು. ಚೆನ್ನಾಗಿತ್ತ ಮಕ್ಕಳೇ ಕತೆ? ನಾನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕತೆನ ನಿಮಗೆಲ್ಲ ಹೇಳ್ತೀನಿ. ಹಾಗಾದರೆ ನಾನಿನ್ನು ಬರಲಾ?